Friends, swagata, suswagata. ನಾನು ನಿಮ್ಮ ಜಗನ್. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ದಿಸ್ ಇಸ್ ಡೇ 3 ಆಫ್ ಬೀಯಿಂಗ್ ಇನ್ ಹಾಸ್ಪಿಟಲ್. ಏನಿಲ್ಲ, ಇವತ್ತೇನು ಅಪ್ಡೇಟ್ ಅಂದರೆ ಇವತ್ತೇನಿಲ್ಲ, ಮಸ್ತಾಗಿ ಜಾಲಿಯಾಗಿ ಇದ್ದೀನಿ. ಮಗನು ಮಸ್ತಾಗಿ ಫುಲ್ ನಿದ್ದೆ, ನೈಟ್ ಫುಲ್ಲು ಅವಳಿ, ಬೆಳಗ್ಗೆ ಫುಲ್ ನಿದ್ದೆ, ಯಾರಿಗೂ ಮಲಗಕ್ಕೆ ಬಿಡಲ್ಲ, ಫುಲ್ ಅವಳಿ. ಬೆಳಗ್ಗೆ ಫುಲ್ ಕುಂಭಕರ್ಣ ಅದು ಒಂದು ಧರಿಸ್ಕೊಂಡ್ಬಿಡ್ತದೆ ಮಗು, ಫುಲ್ ನಿದ್ದೆ. ಆಮೇಲೆ ಫುಲ್ಲು ನೈಟ್ ಫುಲ್ಲು ಜಾಗರಣೆ. ಇವತ್ತೇನಿಲ್ಲ, ಇವತ್ತು ಬೆಳಗಿನತ್ತು ಈಗ ಅಮ್ಮಗೆ ವ್ಯಾಕ್ಸಿನೇಷನ್, ಆ್ಯಂಟಿಬಯೋಟಿಕ್ ಅವು ಇವೆಲ್ಲ ಕೊಟ್ಟಿದ್ದಾರೆ. ಮಗು ಫುಲ್ಲು ಮಸ್ತಾಗಿ ಇವತ್ತಿಂದ ಊಟ ಮಾಡ್ಬೋದಂತೆ. ಊಟ ಮಾಡಿಸ್ತಾರೆ. ತಾಯಿಗೆ ಊಟ, ಮಗುಗೆ ತಾಯಿ ಹಾಲೆ, ಅದು ಬಿಟ್ಟು ಏನು ಕೊಡಂಗಿಲ್ಲಂತೆ. ಆ ಥರ ಏನೈತೆ. ಇವಾಗ ಮಧ್ಯಾಹ್ನ ಈಗ ಹೋಗಿ ಊಟ ತೊಗೊಂಬಂದು ಕೊಟ್ಟಿದ್ದೀವಿ. ಬೆಳಗ್ಗೆ ನಾಷ್ಟ ತಾಯಿಗೆ ಇಡ್ಲಿ ಮತ್ತೆ ಸಾಂಬಾರು. ಚಟ್ನಿ ಇಲ್ಲ, ಚಟ್ನಿ ಖಾರ ಇರುತ್ತೆ, ಸಾಂಬಾರು ಲೈಟಿಗೆ ಅಷ್ಟೇ, ಸಪ್ಪೆನೆ ತಿನ್ನಬೇಕು. ಗಂಜಿ ಇವಾಗ ಮಧ್ಯಾಹ್ನ ತಂದಿದ್ದು. ಯಾರು ಮಾಡ್ತಾವ್ ಅಂದರೆ ನಮ್ಮ ಅತ್ತೆ ಮನೆ ಇಲ್ಲೇ ಜಿಲ್ಲಿನ ಹತ್ರ. ನಮ್ಮನೆ ಬಿಡೋದು ತುಂಬ ದೂರನೇ. ಇನ್ನೇನಿಲ್ಲ, ಇಷ್ಟ ಆಗೈತೆ ಮಧ್ಯಾಹ್ನವರೆಗೂ. ಬೆಳಗ್ಗೆ ಎದ್ದು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಓದ್ ವಿಡಿಯೋ ಆಮೇಲೆ ತಿರ್ಗಾ ಒಂದು 10 ಗಂಟೆಗೆ ನಾನು ಹಾಸ್ಪಿಟ್ಲಿಗೆ ಬಂದಿದ್ದು. ಅಷ್ಟರಲ್ಲಿ ನಾವು ಅಮ್ಮ ನಾಷ್ಟ ಗಿಷ್ಟೆಲ್ಲ ಕೊಟ್ಬಿಟ್ಟಿದ್ದು. ಮುಗ್ದೋಗಿತ್ತು ಕತೆ, ಇನ್ನೇನಿಲ್ಲ. ನನ್ನ ಮಗುಗೆ ಒಂದು ವಿಷಯ ಹೇಳ್ಬೇಕು ಅಂದರೆ, ನೆನ್ನೆ ಹೇಳ್ದಂಗೆ, ಓದ್ ವಿಡಿಯೋಲಿ ಹೇಳ್ದಂಗೆ ಇವತ್ತು ಅಷ್ಟೇ ಫುಲ್ ಅವಳಿ. ನೈಟ್ ಫುಲ್ಲು, ಬೆಳಗ್ಗೆ ಫುಲ್ಲು ಶಾಂತಿ. ನೈಟ್ ಅಂತೂ ಹೆವಿ ಅವಳಿ. ಒಂದು ಮಗು ಅಳಕ್ಕೆ ಸ್ಟಾರ್ಟ್ ಮಾಡೋದು, ಎಲ್ಲ ಮಗುನೂ ಅಳಕ್ಕೆ ಸ್ಟಾರ್ಟ್ ಮಾಡ್ತದೆ, ಎಲ್ಲರೂ ಎದ್ಬಿಡ್ತದೆ. ಬೆಳಗ್ಗೆವರೆಗೂ ಜಾಗರಣೆ, ನೈಟ್ ಫುಲ್ಲು ನಿದ್ದೇನೆ. ನೈಟ್ ಫುಲ್ಲು ಜಾಗರಣೆ, ಬೆಳಗ್ಗೆ ಫುಲ್ಲು ನಿದ್ದೇನೆ. ಇನ್ನೇನಿಲ್ಲ, ಸಿಗೋಣ ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ. ನೀವು ಅನ್ಕೊಬೋದು ಯಾಕೆ ಹಾಸ್ಪಿಟ್ಲ್ ಒಳಗೆ ವಿಡಿಯೋ ಮಾಡ್ತಿಲ್ಲ, ಯಾಕೆ ಹಾಸ್ಪಿಟ್ಲ್ ಒಳಗಿಂದ ಒಂದು ವ್ಯೂ ತೋರಿಸ್ತಿಲ್ಲ ಅಂತ. ಅದು ನಮ್ಮ ಪೇರೆಂಟ್ಸ್ಗೂ ಅದು ಇಷ್ಟ ಇಲ್ಲ ಮಾಡೋದು, ನನಗೂ ಇಷ್ಟ ಇಲ್ಲ. ಯಾಕಂದ್ರೆ ಇವಾಗೆ ಹುಟ್ಟಿರೋ ಮಗು, ಇವಾಗೆ ಅದು ಕ್ಯಾಮ್ರಾ ಎಲ್ಲ ಬೇಡ. ಇನ್ನೊಂದು ಸ್ವಲ್ಪ ದಿನ ಹೋಗ್ಲಿ, ಸ್ವಲ್ಪ ದಿನ ಬೆಳೀಲಿ ಮಗು, ಆಮೇಲೆ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ನಿಮ್ಗೆಲ್ಲರಿಗೂ ನಮ್ಮ ಪಾಪನ. ನೀವು ಖುಷಿ ಆಗ್ತೀರಾ ನೋಡಿ, ನನಗಂತೂ ಎದಿ ತುತ್ತಿ ಖುಷಿ. ಇವಾಗ ಆಚೆ ಬಂದಿದ್ದು ಒಳಗಿಂದ. ನಾನು ಒಂದು ತಂದೆ ಆದಮೇಲೆ, ನಮ್ಮ ವೈಫ್ ಒಂದು ತಾಯಿ ಆದಮೇಲೆ, ಮೊದಲಿಂದನೇ ಒಂದು ತಾಯಿಗೆ ಒಂದು ಗೌರವ, ಇವಾಗ ಒಂದು ದೊಡ್ಡ ರೆಸ್ಪೆಕ್ಟು, ಇನ್ನೂ ದೊಡ್ಡ ಗೌರವ, ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನನ್ನ ಲೈಫಲ್ಲಿ. ಅದು ಮತ್ತು ನಮ್ಮ ವೈಫ್ಗೂ ಅಷ್ಟು ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಒಂದು ಹೆಣ್ಮಗು ಎತ್ತಿ ಅದನ್ನು ಬೆಳೆಸೋದು ಇನ್ನೂ ದೊಡ್ಡ ವಿಷಯನೇ. ಅದು ತುಂಬ ದೊಡ್ಡ ಒಂದು ಖುಷಿ ವಿಷಯನೇ. ಆದ್ರೂ ಇವಾಗ ಇದೊಂದು ದೊಡ್ಡ ರೆಸ್ಪೆಕ್ಟು, ಒಂದು ದೊಡ್ಡ ಹಾನರ್ ಅಂತ ನೆನ್ಕೊಬೋದು ನನ್ನ ಕಡೆಯಿಂದ. ನಮ್ಮ ಮನೆಗೆ ಲಕ್ಷ್ಮಿ ಬಂದಿದೆ. ಲಕ್ಷ್ಮಿ ನನಗಂತಲ್ಲ, ಇಡೀ ನಮ್ಮ ಖಾನ್ದಾನಿಗೆ ಫುಲ್ ಹ್ಯಾಪಿ, ಫುಲ್ ಜಾಲಿ, ಫುಲ್ ಎಂಜಾಯ್ ಮಾಡಿದವ್ರು ಎಲ್ಲರೂ. ಪ್ರತಿಯೊಬ್ಬರು ಬರ್ತಾರೆ, ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಮುಗೀತು ನನ್ನ ಚಾನಲ್ ಇವತ್ತಿನ ಒಂದು ವಿಡಿಯೋ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ನಾನು ಹೇಳಿದಾಗೆ ನನ್ನ ಲೈಫ್ ಎಕ್ಸ್ಪೀರಿಯೆನ್ಸು, ನನ್ನ ಲೈಫ್ನ ಒಂದು ಡಾಕ್ಯುಮೆಂಟ್ರಿ ಥರನೋ ವಿಡಿಯೋನೋ ಮಾಡಿ ನಾನು ಕ್ಯಾಪ್ಚರ್ ಮಾಡಬೇಕನ್ನೋ ಒಂದು ಆಸೆ. ನೀವು ಸಪೋರ್ಟ್ ಮಾಡೋದು ಇನ್ನೂ ಜಾಸ್ತಿ ಮಾಡ್ಬೋದು. ಇನ್ನೂ ಜಾಸ್ತಿ ನಾನು ಒಂದು ಪ್ರೋತ್ಸಾಹ, ಹುಮ್ಮಸ್ಸು ನಿಮ್ಮ ಕಡೆಯಿಂದ ಒಂದು ಏನೇ ಇದ್ರು ಕಮೆಂಟ್ ಮಾಡಿ. ನಾನೇನಾದ್ರು ನಿಮ್ಗೇನಾದ್ರು ಫೀಡ್ಬ್ಯಾಕ್ ಕೊಡಬೇಕಾ ನನಗೆ, ಪ್ಲೀಸ್ ಕಮೆಂಟ್ ಮುಖಾಂತರ ತಿಳಿಸಿ. ಹ್ಯಾವ್ ಎ ಗ್ರೇಟ್ ಡೇ. ಬಾಯ್, ಸಿ ಯು.